ನಮ್ಮ ನೀರಿನ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ. ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು, ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್, ವಿಲ್ ಹೆಲ್ಪ್ ದೆಮ್. ಅವ್ರಿಗೂ ಸಂದರ್ಭ ಬಂದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣಾಗೆ ಅವರು ಕೂಡ ನಮ್ಗೆ ಸಹಾಯ ಮಾಡೋದಂಥ ದಾಖಲೆಗಳೆಲ್ಲ ಇದೆ. It is their duty to criticize. Whatever we do good, whatever we do anything, they are there to criticize. Otherwise there will not be any ಇದೇ ಇರಲ್ಲ. ಇನ್ನೇನೇ ಅದೆಲ್ಲ ನೋಡಿ ಯಾರೊಬ್ಬ ಹೇಳೋರು ಅಪೋಸಿಷನ್ ಲೀಡರ್ ಯಾವುದು MP ರಾಜೀನಾಮೆ ಕೊಡಬೇಕು ಅಂತ, ಅವೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಎಲ್ಲರ ಬಂದು. ನೋಡಪ್ಪ, ದಟ್ ಈಸ್ ವೈ ನಮ್ದು ಡಿಮ್ಯಾಂಡ್ ಇದೆ. ದಟ್ ಇಶ್ಯೂ ಇಸ್ ಇನ್ ದಿ, ದಟ್ ಈಸ್ ವೈ ಆ ಕೋರ್ಟ್ನ ನಾವು ಅವ್ರಿಗೆ ಕೋರ್ಟಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಹೇಳಿದ್ದೆವು. ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗಾಗಲೇ 524 ಕಟ್ಟಿದ್ದೀವಿ, ಕೆಲಸನೂ ಶುರು ಮಾಡಿದ್ದೀವಿ. ನೋಟಿಫಿಕೇಶನ್ ಆಗಬೇಕು. ಆ ನೋಟಿಫಿಕೇಶನ್ ಹಾಕೋಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾರೆ. ನೋಡಿಯಪ್ಪ, ಯಾರೋ ಅಪೇಕ್ಷಣೆ ಮಾಡ್ತಾರೆ. ನಮಗೆ ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ. ಮರ ತೆಗಿಬೇಡಿ, ಚಿಕ್ಕಿದನ್ನು ತೆಗಿಬೇಡಿ ರೋಡಲ್ಲಿ. ಅದೆಲ್ಲ ಒಂದು ಮರಕ್ಕೆ 4 ಮರ ನೆಡೋಣ. ಅದೆಲ್ಲ ವಿ ಕಾಂಟ್. ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ, ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ, ಒಂದು ರೋಡ್ ವೈಡ್ನಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ, ಮರ ಹೊಸ್ದಾಗಿ ಆಗ್ತಾ ಇರ್ತೀವಿ. ಇನ್ನೊಂದು ವಿಚಾರ ಸರ್, ಅಫಿಷಿಯಲ್ ಆಗಿ ಎಷ್ಟು TF ಕೇಳಿದ್ದೀರಾ ಸರ್? ಗವರ್ಮೆಂಟ್ ಎಷ್ಟು ಕೇಳಿದೆ ನದಿ ಜೋಡಣೆ ವಿಚಾರಕ್ಕೆ? ಈಗಿನ ಸ್ಟಿಲ್ ಅದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಆಗ್ತಾ ಇದೆ. ಬಟ್ ನಮ್ದು ಏನು ಶೇರ್ ಇದೆ ಅಲ್ಲಿ, ಅದಾದರೆ ಏನಾಗ್ತದೆ, ನಾವು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅಂತಿದೆ ನೋಡೋಣ. ಅದು ಫುಲ್ ಡೀಟೇಲ್ ಡಿಸ್ಕಷನ್, ಟೆಕ್ನಿಕಲ್ ರಿಪೋರ್ಟ್ ಬರಲಿ ಅದ್ರ ಬಗ್ಗೆ. ಸರ್, ಇನ್ನೊಂದು ವಿಚಾರ ಸರ್, ಈ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋದಕ್ಕೆ ಹೊರಟಿದೆ. ಹಿಂದೆ ಸ್ಟೀಲ್ ಬ್ರಿಡ್ಜ್ ಅನ್ನ ಬಿಜೆಪಿ ವಿರೋಧ ಮಾಡಿತ್ತು. ಈಗ ಟನಲ್ ರೋಡ್ ವಿಚಾರಕ್ಕೂ ಕೂಡ ನಾಳೆ 28 ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಟೆಕ್ನಿಕಲಿ ಅದನ್ನ ರೆಡಿ ಇದೆಯಾ? ನೋಡಪ್ಪ, ಆವತ್ತು ಜಾರ್ಜ್ ಅವರು ಮಾಡಕ್ ಹೊರಟಿದ್ರು, ಅವರು ವಿರೋಧ ಮಾಡಿದ್ರು. ಈಗ ನಾನು ಏನು ಹೇಳಿದೆ, ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ, ಒಂದು ವರ್ಷದಲ್ಲಿ ಮಾಡೋಕ್ಕಾಗಲ್ಲ, ದೇವರು ಬಂದರೂ ಮಾಡೋಕ್ಕಾಗಲ್ಲ. ಏನು ಟೀಕೆ ಮಾಡಲಿ, ಐ ಆಮ್ ವೆಲ್ಕಮ್. ಅವರೆಲ್ಲ ಟೀಕೆ ಮಾಡ್ತಾ ಇದ್ದಷ್ಟು ಒಳ್ಳೇದು. ಅಸೆಂಬ್ಲಿಲಿ ಚರ್ಚೆ ಮಾಡಲಿ ಅದನ್ನು. ಐ ಆಮ್ ವೇಟಿಂಗ್ ಫಾರ್ ದಟ್. ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನೇನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಲಿ. ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ, ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಪ್ರೊಸೀಜರ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಬೆಂಗಳೂರು ನಗರಕ್ಕೆ ಮಾಡಿರೋಂಥ ಈ 1.5 ವರ್ಷದಲ್ಲಿ ಎನಿಥಿಂಗ್ ವಿತೌಟ್ ಎ ಮಾಸ್ಟರ್ ಪ್ಲಾನ್ ಇಟ್ ನಾಟ್ ಬಿನ್ ಡನ್. ದೋ ಬೆಂಗಳೂರು ದೊಡ್ಡ ನಾವು ಪ್ಲ್ಯಾಂಡ್ ಸಿಟಿ ಬೇರೆ ಥರ ಇಲ್ಲದೆ ಹೋಗಿದ್ದು ಕೂಡ ಮೊದಲಿಂದ ಇತ್ತು. ನಾವು ಕಾಂಪನ್ಸೇಷನ್ನ ಈಗ ಬರೀ ಪ್ಯಾಲೇಸ್ ಕಾಂಪನ್ಸೇಷನ್ಗೆ 3,000 ಕೋಟಿ ಕೊಡಬೇಕು ಅಂತ ಗೌರ್ಮೆಂಟು TDR ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಬೆಂಗಳೂರು ರೋಡ್ನ ಹೊಡಿಬೇಕಾದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. 3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದ್ದೀವಿ. ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದ್ದೀವಲ್ಲ, ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತಂದರೆ ಕಾಂಪನ್ಸೇಷನ್ನೇ 3 ಲಕ್ಷ ಕೋಟಿ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ 1:2 ಕೊಡಬೇಕು. ಈಗ ಇಲ್ಲಿಂದ ಸಿಲ್ಕ್ ಜಂಕ್ಷನ್ನು ಈ ಕಡೆಯಿಂದ ಆ ಕಡೆಗೆ ಮಾಡಬೇಕಾದ್ರೆ ಬರೀ ಕಾಂಪನ್ಸೇಷನ್, ಬರೀ ರೋಡ್ದು ಬಿಡಿ ನೀವು. ಟನಲ್ ರೋಡ್ಸು ಅಷ್ಟೇ. ಟನಲ್ ರೋಡ್ ಅಲ್ಲದೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ಲು ಹಿಂದೆ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಡಬಲ್ ಡೆಕ್ಕರ್ನ ಮಾಡಲಿಲ್ಲ. ಅವತ್ತು ಡಬಲ್ ಡೆಕ್ಕರ್ ಮಾಡಿದ್ರೆ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಟ್ ಈಸ್ ಯಾವ ಸಕ್ಸಸ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟೇ ಇತ್ತೋ, BJP ಗೌರ್ಮೆಂಟೇ ಇತ್ತೋ, ದಳದ ಗೌರ್ಮೆಂಟೇ ಇತ್ತೋ. ಈಗೇನು ನಾವು ರಾಗಿಗುಡ್ಡದ ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ದೀವಿ, ಆ ರೀತಿ ಎಲ್ಲ ಕಡೆನೂ ಮಾಡಿಬಿಟ್ಟಿದ್ದಿದ್ರೆ, ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ವರೆಗೂ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಇದು ನಮ್ಮ ಇದರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಎಲ್ಲ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದು ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ರೂ ಕೂಡ ನಾವು ಅದನ್ನು ತೆಗೆದುಕೊಂಡಿದ್ದೇವೆ. ಕಾರ್ಪೊರೇಷನ್ ಕೂಡ 50% ಶೇರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದು ನಾವು. ದಟ್ ಫ್ಲೈಓವರ್ಗೆ ಇಬ್ಬರೂ ಶೇರ್ ಮಾಡ್ತೀವಿ ಅಂತ. ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಪೊರೇಷನ್ ಬೇರ್ ಮಾಡ್ತಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇದಲ್ಲದೆ 160 ಕಿಲೋಮೀಟ್ರಷ್ಟು ಫ್ಲೈಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಐ ಮೇಡ್ ಎ ಪ್ಲ್ಯಾನ್ ಪ್ರಪೋಸ್. ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾಗಳಿಗೆ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಯಾಕೆಂದ್ರೆ ಅವ್ರಿಗೇನು ಕಟ್ಟಕ್ಕೆ ಬಿಡಲ್ಲ. ಸೊ ಒಂದೊಂದೇ ನೋಟಿಫಿಕೇಶನ್ಗಳು ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ ನಾವು ಈಗೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದೆಲ್ಲ ಇಟ್ ಟೇಕ್ಸ್ ಟೈಮ್. ಈಗ ಫಸ್ಟ್ ಟೈಮ್ 60,000 ಕೋಟಿ ಈಗಾಗಲೇ ಗೌರ್ಮೆಂಟು ಗ್ಯಾರಂಟಿ ಕೊಟ್ಟಿದೆ. ಗೌರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ. ನಾನು ಟ್ಯಾಕ್ಸಸಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದ್ದೀವಿ. ಈಗೆಲ್ಲನೂ ಟ್ಯಾಕ್ಸ್ ನೆಟ್ಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮನೆ ಬಾಗಿಲು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಂದು ಮನೆಗೂ ಡಿಜಿಟಲೈಸೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಿಲು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಅಸೆಂಬ್ಲಿ ನಾನು ಮಾತಾಡೋಣ ಅಂತ ನಾನು ನಾಟ್ ಸ್ಪೋಕನ್ ಎನಿಥಿಂಗ್ ಆನ್ ದಟ್. ಬೈಯೋರೆಲ್ಲ ಬೈತಾ ಇರಲಿ. ಅವ್ರಿರೋದೇ ಬೈಯಕ್ಕೆ ನಮಗೆ, ಅವ್ರಿರೋದಕ್ಕೆ ತಿದ್ದಕ್ಕೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾವು ಸ್ವೀಕಾರ ಮಾಡೋಕ್ಕೆ ನಾನು ತಯಾರಿದ್ದೀವಿ. ಏನು ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಆಗಬೇಕಲ್ಲ, ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಆಮೇಲೆ ಐ ಹ್ಯಾವ್ ನಾಟ್ ಸಿ ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಹೈದರಾಬಾದ್, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಬಾಂಬೆ, I have seen the roads of Delhi. I have seen the other parts of the road. All are worse than Bangalore. ಬೇಕಾದ್ರೆ ನಾನು ಅವ್ರದ್ದು ಮೂಮೆಂಟ್ ಟೈಮಿಂಗ್ದು ಹೇಳ್ತಿದ್ದಾನೆ, ಟ್ರಾಫಿಕ್ ಮೂಮೆಂಟ್ ಟೈಮಿಂಗು ಅದೆಲ್ಲ ನಾನು ಅಸೆಂಬ್ಲಿಲಿ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಬೇಕಾದ್ರೆ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್. ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್, ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಹಂಗೆ ಇದೆ. ಸೊ ಡೆವಲಪ್ಮೆಂಟ್ ಮಾಡಬೇಕು, ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತೊಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಬಿಬಿಎಂಪಿ ವಿಭಜನೆಗೆ ಸಂಬಂಧಪಟ್ಟಂಗೆ ಕೂಡ ಕುಮಾರಸ್ವಾಮಿ ಬೆಂಗಳೂರು ಕೆಂಪೇಗೌಡ ಹೆಸರು ನಾಶ ನೋಡಿ, ಕುಮಾರಸ್ವಾಮಿ ಬರೀ ರಾಜಕಾರಣ. ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ? ಎಸ್, ನಾನು ಬಿಬಿಎಂಪಿ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ SM ಕೃಷ್ಣ ಗೌರ್ಮೆಂಟಲ್ಲಿ. ಹೆಬ್ಬಾಳವ್ರಿಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ರಾಜಾರಾಜೇಶ್ವರಿ ನಗರ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ